ಅತ್ತೆ 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 ಹೆಂಗದಿರಿ? ಆರಾಮದಿರಾ? ಅಮ್ಮ ನೀವು ಆರಾಮದಿರಾ? ಹ್ಞೂ ನಮ್ಮ ಪಲ್ಲವಿ, ನಾವು ಆರಾಮದೀವಿ. ನೀನು ಆರಾಮದಿ ಇಲ್ಲ? ಅಲ್ಲಿ ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ? ಹ್ಞೂ ಅತ್ತೆ, ಅಲ್ಲೂ ಎಲ್ಲರೂ ಆರಾಮದಾರ. ನೀವು ಆರಾಮದಿರಿಲ್ಲ? ಯಮ್ಮ ನೀವು ಆರಾಮದಿರಿಲ್ಲ? ಹ್ಞೂನವ್ವ, ನಾವು ಆರಾಮದೀವಿ ನೋಡು. ನೀನು ಆರಾಮದಿಲ್ಲ? ಒಟ್ಟಿನಲ್ಲಿ ನೀ ಮನೆಗೆ ಬಂದಿಲ್ಲ ಅಪ್ಪ, ನಿಮ್ಮ ಅತ್ತಿ ಮುಗಿದಾಗ ಖುಷಿ ನೋಡಲಿ. ಇಷ್ಟೋ ತನಕ ಒಂದು 10 ಸಲ ಆತು ಹೊರಗಡೆ ಒಳಗಡೆ ಅಡ್ಡಾಡಿದ್ದ. ಇನ್ನ ಪಲ್ಲವಿ ಬಂದಿಲ್ಲ. ನೀನು ಅವಾಜ್ ಕೇಳೋದ ತಡ ಹಂಗೆ ಓಡ್ ಬಂದಾಳ ನೋಡು. ಹೌದಾ ರೀ ಅತ್ತೆ? ಹ್ಞೂನವ್ವ ಪಲ್ಲವಿ, ನೀ ಮನೆಯಾಗಿಲ್ಲದಕ್ಕೆ ನಮಗಂತೂ ಮನೆಯೆಲ್ಲ ಬಣ 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 ಅನ್ಸ ಕುಂತಿದ್ದು ನೋಡುವ. 2 ದಿನ ಅಂತೂ ಬರೀ ನಿನ್ನ ನೆನ್ಸದ ನೋಡು. 2 ದಿನ ಹೆಂಗೆ ಕಳೆದಿವನಪ್ಪ ಯಪ್ಪ, ನಮಗ ಗೊತ್ತದ. ನೀನಿದ್ರ ಓಡಾಡ್ಕೊಂತ ಇರ್ತೀಯ, ನಮಗರ ಮಾತಾಡ್ಕೊಂತ ಟೈಮ್ ಪಾಸ್ ಆಕಿತ್ತು. ನೀನಿಲ್ಲ ಅದಕ್ಕೆ ಮನ್ಯಾಗ ನಿಧಾನ ಆಗವಲ್ದು ನೋಡು. ಹೌದಾ ರೀ ಅತ್ತಾರ? ಅಷ್ಟು ಮಿಸ್ ಮಾಡ್ಕೊಂಡ್ರೇನ ನನ್ನ? ಯಾ ಪಲ್ಲವಿ, ಕುಂತ್ರು ಪಲ್ಲವಿ, ನಿಂತ್ರು ಪಲ್ಲವಿ. ಅಯ್ಯೋ ಅದು ಯವ್ವ ನೋಡ್ಬೇ, ಇಷ್ಟೊತ್ನಾಗ ನನ್ನ ಸೊಸಿ ನನಗೆ ಚಾ ಮಾಡಿ ತಂದು ಕೊಡ್ತಿಲ್ಲ. ಊಟ ಟೈಮಿಗೆ ಇಷ್ಟೊತ್ತಿ ನನ್ನ ಸೊಸಿ ನನಗೆ ಊಟ ತಂದು ಕೊಡ್ತಿಲ್ಲ ಅಂತ ಇಡೀ ದಿನ ಬರೀ ನಿಂದ ಜಪ ಮಾಡಕ್ಕೆ ನೋಡಿ ನಿಮ್ಮ ಅತ್ತಿ. ಹೌದನ್ರಿ ಅತ್ತೆ? ಅದಕ್ಕೆ ನಾ ಹೇಳಿದೆ ನೀವು ಬರ್ರಿ ಅತ್ತಾರ, ನಿಮಗೂ 2 ದಿನ ಏನೋ ಒಂದು ಸ್ವಲ್ಪ ಚೇಂಜ್ ಅನಿಸ್ತೈತಿ, ಹೋಗಿ ಬರೋಣ ಅಂತಂದೆ. ನೀವ ಬರಲ್ಲ ಅಂತಂದ್ರಿ. ಅಯ್ಯ ಇರ್ಲಿ ಬಿಡವ, ನಮ್ದೇನ ನಡಿತೈತಿ. ನೀವು ಬಂದಿಲ್ಲ ತವ್ರ ಮನೆಗೆ, ಖುಷಿ ಆತಿಲ್ಲ ನಿನಗೂ ಬಂದಿದ್ದಕ್ಕೆ? ಹ್ಞೂ ರೀ ಅತ್ತಾರ, ಭಾಳ ಖುಷಿ ಆಯ್ತು. ನಮ್ಮ ಅತ್ತಿಗೆ ಅಮ್ಮ ಆಮೇಲೆ ಅವ್ರ ಮಕ್ಕಳು ಎಲ್ಲರ ಜೊತೆ ಭಾಳ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಆರಾಮಾಗಿ ಇದ್ದು ಬಂದೆ ನೋಡ್ರಿ. ನೀವೇ ಇಬ್ಬರೇ ಮಿಸ್ ಆದ್ರಿ. ನಮ್ಮ ಅತ್ತಿಗೆ ಅಮ್ಮ ಅವರೆಲ್ಲ ಕೇಳ್ದೆ ಅವ್ರನ್ನೂ ಕರ್ಕೊಂಬರಕ್ಕೆ ಬರಲ್ಲನ? ಇಲ್ಲಾಂದ್ರೆ ನಾನಾರು ಫೋನ್ ಹಚ್ಚಿ ಹೇಳ್ತೀನಿ, ಇಲ್ಲಾಂದ್ರೆ ನೀನು ಕರ್ಕೊಂಡು ಹೋಗೋ ಮುಂದಾರ ಬಂದು ಹೋಗಂತ ಹೇಳು ಅಂತ ಎಷ್ಟು ಅಂದರು. ನಿನ್ನೆ ಫೋನ್ ಕೂಡ ಹಚ್ಚಿಕೊಟ್ಟಿದ್ದೆ, ಅವರು ಕರೆದ್ರು, ನೀವಿಬ್ಬರು ಬರಲೇ ಇಲ್ಲಪ್ಪ. ಏನು ಮಾಡೋದು ಪಲ್ಲವಿ, ಅವಾಗ ಒಂದು ಸ್ವಲ್ಪ ಮೊಣಕಾಲು ನೋವು ಐತಲ್ಲ, ಭಾಳ ತನಕ ಕಾರ್ನಾಗ ಕುತ್ಕೊಳಕ್ಕೆ ಬರಂಗಿಲ್ಲ. ಅದು ಅಲ್ಲದೆ ಆಕಿನೊಬ್ಬಕಿನ ಬಿಟ್ಟು ನಾನಾರ ಹೆಂಗೆ ಬರಲಿ, ನೀನೇ ಹೇಳು. ಹಾಗಾಗಿ ಬರಲಿಲ್ಲ. ಇರಲಿ ತಗೋ, ಮತ್ತೆ ಯಾವಾಗಾರ ಬರ್ತೀವಂತ. ಮತ್ತೆ ಯಾವಾಗಾರ ನೋಡೋಣ, ಯಾವಾಗಾರ ಟೈಮ್ ಸಿಕ್ಕಾಗ ಹೋಗಿ ಬರೋಣಂತ ನಿಮ್ಮ ತವ್ರ ಮನೆಗೆ, ಸರಿನಾ? ಸರಿ ಆಯ್ತು ರೀ ಅತ್ತಾರ. ನಮ್ಮ ಮನೆಯಾಗಂತೂ ಎಲ್ಲರೂ ಕೇಳದ ನಿಮ್ಮನ್ನ. ಪಲ್ಲವಿ ಅಂದಂಗೆ ಇದೇನವ ಚೀಲ, ಇದೇನಿದೆ ಬುತ್ತಿದ ಬಾಕ್ಸ್, ಏನೇನೋ ಹೊತ್ಕೊಂಬಂದಿಯಲ್ಲ ತವ್ರ ಮನೆಯಿಂದ? ಹೌದು ಪಲ್ಲವಿ, ಅಂದಂಗೆ ನೀನು ಅಡುಗೆನೂ ಮಾಡಬೇಡ ಅಂತಂದೇವ. ನಾನು ಅಡುಗೆ ಮಾಡಿದ್ರಾತು, ನೀನು ಬರೋಷ್ಟಿಗೆ ಮಧ್ಯಾಹ್ನದ ಅಂತ ಅಂದ್ಕೊಂಡಿದ್ದೆ. ನೀನು ಅಡುಗೆನೇ ಮಾಡೋದು ಬೇಡ ಅಂತಂದು. ಎದಕ್ಕವ ಇದೆಲ್ಲ ಏನು? ಅಯ್ಯೋ ಅತ್ತಾರ, ಇದಾನ ನಾನೇನಂದೆ, ನಮ್ಮ ಲಕ್ಷ್ಮವತಿಗೆ ಮದರಲ್ಲ, ಅವರು ರೊಟ್ಟಿ ಮಾತ್ರ ಭಾರಿ ಮಸ್ತ್ ಮಾಡ್ತಾರೆ. ನಿಮಗೆ ಮತ್ತು ಅಮ್ಮಗೆ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಅಲ್ಲ, ಹಾಗಾಗಿ ಹೇಳಿದ್ದೆ ನಾವು ಒಂದು 10 ರೊಟ್ಟಿ ಬಡ್ದು ಕೊಡ್ರಿ ಅತ್ತಿಗೆಮ್ಮ, ಒಂದು 10 ಕಟ್ಟೆಗೆ ರೊಟ್ಟಿ, ಒಂದು 10 ಬಿಸಿ ರೊಟ್ಟಿ ಬಡ್ದು ಕೊಡ್ರಿ, ನಾವು ಊರಿಗೆ ಹೋಗೋ ಮುಂದೆ ಅಂತ ಅಂದಿದ್ದೆ. ಅದಕ್ಕೋಸ್ಕರ ಅವರು ಇವತ್ತು ಬೆಳಗ್ಗೆನೇ ಎದ್ದು ಬಿಸಿ ರೊಟ್ಟಿ, ಪಲ್ಯ, ಅನ್ನ, ಸಾರು, ಚಿತ್ರಾನ್ನ ಎಲ್ಲನೂ ಮಾಡಿ ಬುತ್ತಿ ಕಟ್ಕೊಟ್ಟಾರ. ಮತ್ತು ಬೇರೆವು ಕಟುಗು ರೊಟ್ಟಿ, ಮತ್ತೊಂದು 30-40 ಕಟುಗು ರೊಟ್ಟಿ, ಮತ್ತೊಂದು 20 ಬಿಸಿ ರೊಟ್ಟಿ ಕಟ್ಕೊಟ್ಟಾರೆ. ಇಷ್ಟು ತೊಗೊಂಬರಕ್ಕೆ ಕುಂತಿದ್ದಲ್ಲ, ಹಾಗಾಗಿ ನಿಮಗೆ ಅಡುಗೆ ಮಾಡಬೇಡ ಅಂತ ಅಂದಿದ್ದೆ. ಏನೋ ಬಿಸಿ ರೊಟ್ಟಿ ಮಾಡಿಕೊಟ್ಟಾರ? ಯವ್ವ ನನಗಂತೂ ಬಿಸಿ ರೊಟ್ಟಿ ಅಂದ್ರೆ ಭಾಳ ಇಷ್ಟವ ಯವ್ವ. ಅಂದಾಗ ನೀವು ಅತ್ತಿಗೆಮ್ಮನಾರ ಎಲ್ಲ ಮಾಡಿಕೊಟ್ಟಾರ ಬಿಡವ. ಅದು ಇಷ್ಟು ಲಗುನ ಬಂದಿದ್ದೀನಿ ಮನೆಗೆ. ಬೆಳಗ್ಗೆ ಎಷ್ಟು ಲಗುನ ಎದ್ದಿದ್ರ ಏನು? ಹ್ಞೂ ಬೇಯಮ್ಮ, ನಮ್ಮ ಮನ್ಯಾಗ ನಮ್ಮ ಅತ್ತಿಗೆಮ್ಮನವರೆಲ್ಲ ಲಘುನೇ ಎದ್ದೇಳ್ತಾರ, ಹಂಗಾಗಿ ನನಗೆ ಗೊತ್ತಿಲ್ಲ. ನಾನು ಒಮ್ಮೆಗೆ ಊರಿಗೆ ಬರೋ ಮುಂದೆ ಹೇಳಾರ, ತಗೋ ಇದು ಬುತ್ತಿ ಎಲ್ಲ ಗಂಡನ ಮನೆಗೆ ಹೋಗೋ ಮುಂದೆ ತವ್ರ ಮನೆಯಿಂದ ಹಂಗೆ ಕೈ ಬಿಸ್ಕೊಂತ ಹೋಗ್ಬಾರ್ದು, ಅದು ಅಲ್ಲದೆ ಇವತ್ತೊಂದು ದಿನ ಹೋಗಿ ಇದನ್ನೆಲ್ಲ ಊಟ ಮಾಡಿರಿ, ಆರಾಮಾಗಿ ಚಂದನ ತಿಂಗೆ ರೆಸ್ಟ್ ಮಾಡು, ನಾಳೆಯಿಂದ ಕೆಲಸ ಮಾಡಂತೆ ಅಂತಂದು ಇವಿಷ್ಟು ಕಟ್ಕೊಟ್ಟಾರ ನೋಡ್ರಿ. ನಮ್ಮ ಅತ್ತಿಗೆಮ್ಮನವರೆಲ್ಲರೂ ಭಾಳ ಒಳ್ಳೆಯರದಾರಿ. ಅವರಂತೂ ನಿಮಗೆ ಕೇಳ್ದು ನನ್ನನ್ನು ಅಷ್ಟು ಎಷ್ಟು ಜೀವ ಮಾಡಿದಂದ್ರೆ ಹೋಗಿನಿ 2 ದಿನ ನನಗೇನೇನು ಇಷ್ಟ, ನನಗೇನೇನು ಬೇಕು ಎಲ್ಲನೂ ಮಾಡಿಕೊಟ್ರೆ ಎಲ್ಲನೂ ತಿಂದು ಬಂದೇವಿ ಅತ್ತಿಗೆ ಅಮ್ಮ. ಅದಕ್ಕಲ್ಲ ನಾವು ತವ್ರ ಮನೆ ಅಂತ ಅನ್ನೋದು. ಹೆಣ್ಮಕ್ಳು ಗಂಡನ ಮನೆಯಿಂದ ತವ್ರ ಮನೆಗೆ ಹೋದ್ರೆ ಅಷ್ಟ ಪ್ರೀತಿ ತೋರಿಸ್ತಾರೆ, ಅವ್ರಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡಿಕೊಡ್ತಾರೆ. ಮತ್ತು ಗಂಡನ ಮನೆ ಕೆಲಸ ಮಾಡಿ ಸುಸ್ತಾಗಿರ್ತೈತೆ ಅಂತಂದು ಒಂದೇನು ಕೆಲಸ ಹಚ್ಚಂಗಿಲ್ಲ, ಚಂದನ ತಂಗ ತವ್ರ ಮನೆಯಾಗಿರಲಿ ಅಂತಂದು ಅಷ್ಟು ಪ್ರೀತಿ ಕಾಳಜಿ ಮಾಡ್ತಾರೆ. ಇದನ್ನೆಲ್ಲ ತವ್ರ ಮನ್ಯಾಗ ತಯಾರು ಮಾಡ್ತಾರೆ. ನಿಮ್ಮ ಮನ್ಯಾಗ ನೋಡಿ ನಿಮ್ಮ ಅತ್ತಿಗೆಮ್ಮನವ್ರು ಮಾಡಾರಂದ್ರೆ ನೀವು ಭಾಳ ಪುಣ್ಯ ಮಾಡಿಬಿಡವ. ಹೂನ ಪಲ್ಲವಿ, ನನಗೂ ಆಶ್ಚರ್ಯ ಆಗುಂತೈತವ. ಅತ್ತಿಗೆಮ್ಮನವರು ನಾದ್ನಿ ಬಂತಂದ್ರೆ ಮುಖ ಸಿಂಡ್ರಿಸ್ಕೊಂಡು ಹೋಗ್ಕಾರ. ನಿಮ್ಮ ಅತ್ತಿಗೆಮ್ಮನವ್ರು ನೋಡು ನಿನಗೆ ಎಷ್ಟೆಲ್ಲ ಕಾಳಜಿ ಮಾಡಾರ, ನನಗೆ ಆಶ್ಚರ್ಯ ಆಗುಂತ್ಬಿಟ್ಟಿದ್ದು ಬಿಡವ. ಅಮ್ಮ ನಿಜ ಹೇಳ್ಬೇಕಂದ್ರೆ ನಮ್ಮ ಅವ್ವನ ನನಗೆ ಅಷ್ಟು ಕಾಳಜಿ ಮಾಡಿಲ್ಲ, ನಮ್ಮ ಅತ್ತಿಗೆಮ್ಮನವ್ರು ಅಷ್ಟು ಕಾಳಜಿ ಮಾಡಿದ್ರೆ ನನಗೆ ಕುತ್ಕೊಳಕ್ಕೆ ಬಿಡಲಿಲ್ಲ ನನಗೆ. ಒಂದು ಏನು ಕೆಲಸ ಹಚ್ಚಿಲ್ಲ, ಕುಂತಲ್ಲೇ ಎಲ್ಲ ತಂದು ಕೊಟ್ಟಾರ, ಅಷ್ಟು ಚಂದ ಕಾಳಜಿ ಮಾಡ್ಯಾರ. ನಿಜ ನಮ್ಮ ಅತ್ತಿಗೆಮ್ಮನವರು ಭಾಳ ಅಂದ್ರೆ ಭಾಳ ಒಳ್ಳೆಯರದಾರ. ನನಗೆ ಅವ್ರದ್ದು ಅಷ್ಟು ಒಳ್ಳೆಯರದಾರ ಅನ್ನೋದು ಈಗ ಗೊತ್ತಾಯ್ತು. ಮುಂಚೆನ ಗೊತ್ತಾಗಿದ್ದಿದ್ರೆ ಇನ್ನೂ ಚಂದನ ತಂಗಿರ್ಬೋದಿತ್ತು ಅವ್ರ ಜೊತೆ. ಇರಲಿ ಬಿಡವ, ಹಿಂದಿಂದೆಲ್ಲ ಎದಕ್ಕೆ ನೆನಪು ಮಾಡ್ಕೋತಿದ್ದೆ. ಈಗ ನೀನು ಖುಷಿ ಆತಿಲ್ಲ ಹೋಗಿದ್ದಕ್ಕೆ? ಹ್ಞೂ ರೀ ಅತ್ತಾರ, ಭಾಳ ಖುಷಿ ಆಯ್ತು. ಅವ್ರ ಜೊತೆ ಎಲ್ಲ ಆರಾಮಾಗಿದ್ದು ಬಂದೆ ಅಲ್ಲ 2 ದಿನ, ಭಾಳ ಖುಷಿ ಆಯ್ತು. ಬಾ ತಾಟಚ್ ಬಾ, ನಿಮ್ಮ ಅತ್ತಿಗೆ ಮಂದ ಕೈ ರುಚಿ ಹೆಂಗೈತಂತಂದು ನೋಡಬಿಡ್ತೀನಿ ನಾನು. ಬಾ, ನೀನು ಬಿಸಿ ರೊಟ್ಟಿ ಅನ್ನಷ್ಟಿಗೆ ನನಗಂತೂ ಹೊಟ್ಟಿನ ಹಸುವಾಗ್ಬಿಡ್ತು ನೋಡು. ಏನು ಪಲ್ಯ ಮಾಡಾರ?
ನಿಮಗೆ ಎಣಗಾಯಿ ಅಂದ್ರೆ ಇಷ್ಟ ಅಲ್ರಿ ಅಮ್ಮ, ಅದಕ್ಕೋಸ್ಕರ ಎಣಗಾಯಿ ಮತ್ತು ಕಾಳು ಪಲ್ಯ, ಕೊರದಿಟ್ಟಿನ ಪಲ್ಯ ಎಲ್ಲನೂ ಮಾಡ್ಯಾರಿ. ಬರ್ರಿ ನೀವು ಲಘುನ ಹೋಗಿ ಕೈ ತೊಗೊಂಬರ್ರಿ, ನಾನು ಕೈಕಾಲು ಮುಖ ತೊಗೊಂಬಂದ್ಬಿಡ್ತೀನಿ. ನಿಮಗೆ ತಾಟ ಹಚ್ಚಿ ಕೊಡ್ತೀನಿ ಅಂತ ಉಣ್ಣಂದ್ರಿ ಅಂತ. ನಮ್ಮ ಅತ್ತಿಗೆ ಮನ ಕೈ ರುಚಿ ಹೆಂಗಂತ ನೀವೇ ಹೇಳಂತ್ರಿ ಅಂತ. ನೀ ಹೇಳೋಷ್ಟಿಗೆ ನಮ್ಮ ಬಾಯಿಗೆ ನೀರು ಬರಾಕತ್ತೈತಿ. ಲಘುನ ಹೋಗಿ ಬಂದ್ಬಿಡು, ನಾವು ಲಘುನ ಕೈ ತೊಗೊಂಬಂದ್ಬಿಡ್ತೀವಿ. 3 ಜನ ಊಟಕ್ಕೆ ಕೂತ್ಕೊಳ್ಳೋಣಂತ. ಸರಿ ಆಯ್ತು ರೀ ಅತ್ತಾರ. ಅಂದಂಗೆ ನಿಮ್ಮ ಮಗ ಮನೆಗೆ ಬಂದಿಲ್ಲನ್ರಿ ನಾ ಊರಿಗೆ ಹೋದಾಗಿಂದಾನು? ಹಾಂ ಪಲ್ಲವಿ ಬಂದಿದ್ದ. ಬಂದ ತಕ್ಷಣ ನಿನ್ನ ಕೇಳಿದ ನೋಡಿ. ನಿನ್ನೆ ಇಡೀ ದಿನ ನಿನ್ನ ಕೇಳಿದ. ಇವತ್ತು ಮುಂಜಾನೆ ಆಫೀಸ್ಗೆ ಹೋಗಾರ, ಸಂಜೆ ಅಷ್ಟಿಗೆ ಬರ್ತೀನಂತ ಅಂದಂತಗೋ ಇವತ್ತು. ಹೌದಾ ರೀ ಅತ್ತಾರ. ಸರಿ ಹಂಗಾರೆ ನಾನು ಲಘುನ ಕೈ ತೊಗೊಂಬರ್ತೀನಿ, ಕೈಗಾಲು ಮುಖ ತೊಗೊಂಬರ್ತೀನಿ. ನೀವು ಕೈ ತೊಗೊಂಬಂದ್ಬಿಡ್ರಿ, ಊಟ ಮಾಡೋಣ. ಸರಿ ಆತವ. ಯಾಕ ಸುಳ್ಳು ಹೇಳಿದಿ? ಲೀಲವ್ವ, ನಿನ್ನ ಮಗ ಒಂದು ಸಲನೂ ಕೇಳಿಲ್ಲ ಹೆಂಡ್ತಿನ. ಎದಕ್ಕೆ ಸುಳ್ಳು ಹೇಳಿದಿ? ಇಲ್ಲಿ ಬಿಡಬೇಯವ್ವ, ಪಾಪ ಈಗಾರ ಖುಷಿಯಿಂದ ಬಂದೈತೆ ಆತ ಅವ್ರ ಮನೆಯಿಂದ. ಮತ್ತು ಇಷ್ಟು ಹೇಳಿಲ್ಲ ಅಂದಿದ್ರೆ ಮತ್ತು ಅದ್ರ ಬಗ್ಗೆನೇ ಚಿಂತೆ ಮಾಡ್ಕೊತ ಕೂತ್ಕೋತಿತ್ತು. ಇರಲಿ ನಡಿ ನಡಿ, ಹೊತ್ತಾಕೈತಿ. ಮತ್ತು ಜಾಸ್ತಿ ಹೋದ ಒಂದು ವಿಷಯ ತೆಗಿಯಕ್ಕೆ ಹೋಗಬೇಡ, ಮತ್ತು ಅದಕ್ಕೆ ಬೇಜಾರಾಗತ್ತೆ. ಒಂದು ಸ್ವಲ್ಪ ಥರ ಆರಾಮಾಗಿ ಖುಷಿಯಾಗಿರಲಿ ಬಿಡು. ಯಪ್ಪ ದೇವ್ರಿ, ನನಗೆ 2 ಮೊಮ್ಮಕ್ಕಳು ಆರಾಮ್ ಚಂದನ ತಂಗ ಜೀವನ ನಡ್ಸ್ಕೊಂಡು ಹೋಗಂಗೆ ಮಾಡಪ್ಪ. ಏನು ನನ್ನ ಡಾರ್ಲಿಂಗ್ ಇನ್ನೂ ಬಂದಿಲ್ಲಲ್ಲ. ಫೋನ್ ಹಚ್ಚನ ಇರು, ಫೋನ್ ಹಚ್ಚಿ ಕೇಳೋಣ ಎಲ್ಲದಾಳಂತ. ಹಲೋ. ಹಾಂ ಹಲೋ, ಹೇಳು ಸಂಜಯ್. ಎಲ್ಲಿದೀಯಾ ಮಾಲಾ? ನಾನು ನಿನಗೋಸ್ಕರ ನಿಮ್ಮ ಕಾಲೇಜಿಂದ ಹೊರಗಡೆ ವೇಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದೇ ಇಲ್ಲಲ್ಲ ನೀನು. ಹಾಂ ಬಂದೆ, 2 ನಿಮಿಷ. ಓಕೆ, ಬೇಗ ಬಾ, ನಾ ವೇಟ್ ಮಾಡ್ತಾ ಇರ್ತೀನಿ. ಓಕೆ. ಯಾಕೆ ಇವತ್ತು ಇವಳದು ವಾಯ್ಸ್ ಒಂಥರ ಇದೆಯಲ್ಲ? ಏನು ಹೆಂಗೋ ಇಲ್ಲಿಗೆ ಬರ್ತಾಳಲ್ಲ, ಅವಾಗಲೇ ಕೇಳಿದ್ರಾಯ್ತು. ಹಾಯ್ ಮಾಲಾ, ಏನು ಡೈಲಿ ನನಗಿಂತ ಮುಂಚೆನೇ ನೀನೇ ಬಂದು ವೇಟ್ ಮಾಡ್ತಾ ಇರ್ತಿದ್ದೆ, ಇವತ್ತೇನು ನಾನು ಬಂದಿದ್ದೀನಿ ನೋಡಿ ಫಸ್ಟ್. ನೀನು ಯಾಕೆ ಲೇಟ್ ಆಯ್ತಲ್ಲ ಬರೋದು? ಕಾಲೇಜಲ್ಲಿ ಕ್ಲಾಸ್ ಇತ್ತು, ಹಾಗಾಗಿ ಬರೋದು ಲೇಟ್ ಆಯಿತು. ನನ್ನ ಮಗನೇ, ನಿನ್ನ ಮುಖ ನೋಡಿದ್ರೆ ನನ್ನ ಕಾಲಲ್ಲಿರೋ ಚಪ್ಪಲಿ ತೊಗೊಂಡು ಪುಟ್ಟ 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 ಅನ್ನಂಗೆ ಹೊಡಿಬೇಕಂತ ಅನಿಸುತ್ತಾ. ಆದರೆ ಏನು ಮಾಡಲಿ? ನೇತ್ರ ಅವರು ಮತ್ತು ಪಲ್ಲವಿಯವರು ಬೇಡ ಒಂದು ಸ್ವಲ್ಪ ದಿನ ಸುಮ್ಮನೆ ಇರು ಅಂತ ಅಂದಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ದಿದ್ರೆ ಚಪ್ಪಲಿ ತೊಗೊಂಡು ಚಪ್ಪಲ್ ಕಿತ್ತು ಹೋಗ್ಬೇಕು, ಅಲ್ಲಿವರೆಗೂ ಹೊಡಿತಿದ್ದೆ ನಿನಗೆ. ಅಷ್ಟು ಸಿಟ್ಟು ಬರಾಕುಂತೈತಿ ನನಗೆ ನಿನ್ನ ಮೇಲೆ. ಲೋಫರ್, ಇನ್ನು ಎಷ್ಟು ಜನ ಹೆಣ್ಮಕ್ಳ ಜೀವನ ಹಾಳು ಮಾಡ್ಬೇಕಂತ ಅದಿದೆ ನೀನು. ಇಲ್ಲೇ ಊರಿಗೆ ರೋಡ್ನಾಗ ಯಾರ್ಯಾರು ಅದಾರ ಎಲ್ಲರನ್ನೂ ಕರೆಸಿ ಎಲ್ಲರದು ಚಪ್ಪಲ್ ತೊಗೊಂಡು ಹೊಡಿಸ್ಬೇಕನ್ಸುತ್ತೆ. ಆದರೆ ಏನು ಮಾಡಲಿ, ಸದ್ಯಕ್ಕೆ ಸುಮ್ಮನೆ ಅದೀನಿ. ಟೈಮ್ ಬರಲಿ ಅವಾಗಿದೆ ನಿನಗೆ. ಏನಾಯ್ತು ಡಿಯರ್? ಯಾಕೆ ಏನೋ ಸುಮ್ಮನೆ ಇದೆಯಾ, ಏನೋ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಸಂಜೆ, ಹಾಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಸರಿ ನಡಿ ಹೋಗೋಣ. ನಿಂಗೆ ಜ್ಯೂಸ್ ಬೇಕಾ ಅಥವಾ ಕಾಫಿ ಕುಡಿತೀಯಾ ಅಥವಾ ಶಾಪಿಂಗ್ ಹೋಗೋಣ? ಎಲ್ಲಿ ಹೋಗೋಣ ಇವತ್ತು? ನೀನು ಹೇಳು, ನೀನು ಹೇಳಿದ ಕಡೆನೇ ಕರ್ಕೊಂಡು ಹೋಗ್ತೀನಿ ನಾನು. ನಿಜವಾಗ್ಲೂ ನಾನು ಹೇಳಿದ ಕಡೆನೇ ಕರ್ಕೊಂಡು ಹೋಗ್ತೀಯಾ ನೀನು? ಹಾಂ ಮಾಲಾ, ನೀನು ಹೇಳಿದ ಕಡೆನೇ ಕರ್ಕೊಂಡು ಹೋಗ್ತೀನಿ, ಪ್ರಾಮಿಸ್. ಸರಿನಾ? ಸರಿ, ಹಾಗಾದರೆ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗು. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ, ಸರಿನಾ? ನಡಿ ನಿಮ್ಮ ಮನೆಗೆ ಹೋಗೋಣ. ಯಾಕೆ ಇಷ್ಟೊಂದು ಶಾಕ್ ಆಗ್ತಾ ಇದ್ದೀರಲ್ಲ? ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಅಂದಿದ್ದು ನಾನು, ಬೇರೆಯವ್ರ ಮನೆಗಲ್ಲ. ಅದು ಮಾಲಾ, ಇನ್ನೂ ನಮ್ಮ ಮನೆಯಲ್ಲಿ ನಾವಿಬ್ಬರು ಲವ್ ಸ್ಟೋರಿ ಬಗ್ಗೆ ಹೇಳೇ ಇಲ್ಲ, ಅದಕ್ಕೋಸ್ಕರ ಈಗ ಬೇಡ, ಮತ್ತೆ ಯಾವಾಗಾದರೂ ಕರ್ಕೊಂಡು ಹೋಗ್ತೀನಿ. ನೀನು ನನ್ನ ಡಾರ್ಲಿಂಗ್ ಅಲ್ಲ, ನನ್ನ ಮುದ್ದು ಅಲ್ಲ. ಹೊರಗಡೆ ಬೇಕಾದರೆ ಎಲ್ಲಿ ಬೇಕಾದರೂ ಹೇಳು, ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತೀನಿ ನಿನ್ನನ್ನು. ಮೊದಲು ನಿಮ್ಮ ಮನೆಗೆ ಕರ್ಕೊಂಡು ಹೋಗು. ಅಂದಂಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಂಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಏನು ಒಂದು ಸಲನೂ ಹೇಳೇ ಇಲ್ಲಪ್ಪ ನೀನು. ಯಾವಾಗ ಕೇಳಿದ್ರು ಏನಾದರೂ ಒಂದು ಹೇಳಿ ತಪ್ಪಿಸ್ಕೊಂಡ್ಬಿಡ್ತಿದ್ದೆ. ಇವತ್ತು ಹೇಳು, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಮ್ಮ ಮನೇನಲ್ಲ, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ಅದನ್ನ ಬಿಟ್ಟರೆ ನಮ್ಮ ಅಜ್ಜಿ, ನಾನು 4 ಜನ ಇರೋದು. ಲೋಫರ್, ಕಟ್ಕೊಂಡು ಹೆಂಡತಿ ಅದಾಳ ಮನ್ಯಾಗ, ಅಂತ ಬಂಗಾರದಂತ ಹೆಂಡ್ತಿನ ಇಟ್ಕೊಂಡು ನನ್ನ ಹಿಂದೆ ಬಿದ್ದೆಯಲ್ಲ ನೀನು. ಲೋಫರ್, ನಿನಗೆ ಇಷ್ಟು ಸಿಟ್ಟು ಬರುತ್ತಂದ್ರೆ ಇಲ್ಲೇ ಹೂತಾಕ್ಬಿಡ್ಬೇಕು ನೀನು, ನನ್ನ ತೆಗ್ಗು ತೋಡಿ ಅನ್ಸುತ್ತೆ. ಆದ್ರೆ ಸದ್ಯಕ್ಕೆ ಪಲ್ಲವಿಯರ ಮುಖ ನೋಡಿ ಸುಮ್ಮನೆ ಇದ್ದೀನಿ. ಮಗನೇ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅಷ್ಟೇನಾ ನಿಮ್ಮ ಮನೆಯಲ್ಲಿರೋರು? ಮತ್ತಾರೂ ಇಲ್ವಾ? ಯೋಚನೆ ಮಾಡಿ ಹೇಳು. ನಿಜವಾಗ್ಲೂ ಮಾಲಾ, ಅಷ್ಟೇ ಜನ ಇರೋದು ನಮ್ಮ ಮನೆಯಲ್ಲಿ, ಮತ್ತೆ ಯಾರೂ ಇಲ್ಲ. ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಮುಂದೊಂದು ದಿನ ಹೇಳ್ತೀನಂತ. ಬಾ, ಇವಾಗ ಮೊದಲು ಜ್ಯೂಸ್ ಏನಾದರೂ ಕುಡಿಯಂತಿ ಅಂತ ಆರಾಮಾಗಿ ಕೂಲ್ ಆಗ್ತೀಯ, ಆಮೇಲೆ ನೀನು ಎಲ್ಲಿಗೆ ಹೇಳ್ತೀಯ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಸರಿನಾ? ಇಲ್ಲ ಸಂಜಯ್, ನಂದು ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಇದೆ, ನಾ ಆ ಕ್ಲಾಸನ್ನು ಅಟೆಂಡ್ ಆಗಲೇಬೇಕು. ಅದಕ್ಕೆ ನನಗೆ ಇವಾಗೆಲ್ಲೂ ಬರೋದಕ್ಕಾಗೋದಿಲ್ಲ, ಸಾರಿ. ಅರೆ,
ಏನಾಯ್ತು ಇವಳಿಗೆ? ಪ್ರತಿದಿನ ನಾ ಬಂದ್ರೆ ಸಾಕು ಹೊರಗಡೆ ನನ್ನ ಜೊತೆ ಕುಣ್ಕೊತ ಬರ್ತಿದ್ಲು. ಇವಾಗ ಏನಾಯ್ತು ಇವಳಿಗೆ? ಇಲ್ಲಿ ಬಿಡು, ಏನಾದರೂ ಟೆನ್ಷನಲ್ಲಿದ್ದಾಳೋ ಏನೋ, ನಾಳೆ ನೋಡೋಣ.